ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿಗೆ ವಿಪರೀತವಾಗಿ ಆಕೆ ಹೇಗೆ ಕಾಣಿಸ್ತಾಳೆ, ಯಾವ ಭಾಷೆಯಲ್ಲಿ ಮಾತಾಡ್ತಾಳೆ, ಈ ಎಲ್ಲ ವಿಚಾರದಲ್ಲಿ ವಿಪರೀತ ಟ್ರೋಲ್ಗಳನ್ನು ಮಾಡಲಾಗ್ತಾ ಇತ್ತು. ನಿನ್ನೆ ಈ ವಿಚಾರವನ್ನು ಅಡ್ರೆಸ್ ಮಾಡೋ ಕೆಲಸ ಸುದೀಪ್ ಕೂಡ ಮಾಡಿದ್ರು. ಸಾನ್ವಿ ಸುದೀಪ್ ಈಗ ಸ್ಟೇಟಸ್ ಹಾಕೊಂಡಿದ್ದಾರೆ. ನೆಗೆಟಿವ್ ಟ್ರೋಲ್ ಮಾಡೋರಿಗೆ ಸುದೀಪ್ ಮಗಳು ಆನ್ಲೈನ್ ಸ್ಟೇಟಸ್ ಮೂಲಕ ಕುಟುಕಿದ್ದಾರೆ. ನನ್ನ ದೇಹವು ಚರ್ಚೆಯ ವಿಷಯ ಅಲ್ಲ, ನಿಮ್ಮ ಅಡ್ವೈಸ್ ಬೇಕಿದ್ರೆ ನಿಮ್ಮ ಹತ್ರ ಬರ್ತೀನಿ, ನಿಮ್ಮಿಂದ ತಗೊಳ್ತೀನಿ ಅಂತ ಹೇಳಿ ಆಕೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾಳೆ. ಸೆಲೆಬ್ರಿಟೀಸ್ ಇತ್ತೀಚೆಗೆ ಹಾಗೆ ತಮಗೆ ಯಾರಿಗೆ ಏನು ಮೆಸೇಜ್ ಕೊಡಬೇಕು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ರೆ ಎಲ್ರಿಗೂ ಕೂಡ ಅದು ರವಾನೆ ಆಗಿಬಿಡುತ್ತೆ ಅಂತ ಹೇಳಿ ನಿನ್ನೆ ಕೂಡ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಮಗಳ ವಿಚಾರದ ಬಗ್ಗೆ ಸುದೀಪ್ ಡಿಫೆಂಡ್ ಮಾಡಿಕೊಂಡು ಟ್ರೋಲಿಗರ ಬಾಯಿ ಮುಚ್ಚಿಸುವಂತಹ ಕೆಲಸ ಮಾಡಿದ್ರು. ಅದನ್ನು ಮುಂದುವರೆಸಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಸಾನ್ವಿ ಸುದೀಪ್. ಡೀಟೇಲ್ಸ್ ಕೊಡ್ತಾರೆ. ಧನು ಈ ಬಾಡಿ ಶೇಮಿಂಗ್ ಅನ್ನೋದು ವಿಪರೀತ ಗಲೀಜ್ ಕಲ್ಚರ್ ಅದು. ಸೊ ಯಾರು ಆ ಥರದ್ದು ಮಾಡಿದ್ದಾರೆ ಇವ್ರ ಗಮನಕ್ಕೆ ಬಂದಿದ್ರೆ ಜಸ್ಟ್ ಸ್ಟೇಟಸ್ ಹಾಕಿ ಕಂಡೆಮ್ ಮಾಡೋದಲ್ಲ, ಅಂಥವ್ರ ವಿರುದ್ಧ ಲೀಗಲ್ ಆ್ಯಕ್ಷನು ತಗೊಳ್ಬೇಕು. ಸೊ ಇನ್ನೊಬ್ಬರು ಬಾಡಿ ಶೇಮಿಂಗ್ ಮಾಡೋದಕ್ಕೆ ಹೆದರ್ಕೊಳ್ತಾರೆ, ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ. ಎಸ್ ಮಮತಾ, ಏನಂದ್ರೆ ನಟ ಸುದೀಪ್ ಅವರ ಮಗಳು ಸಾನ್ವಿ ಸುದೀಪ್ ಅವ್ರಿಗೆ ಬಾಡಿ ಶೇಮಿಂಗ್ ಅದು ಅವರ ಒಂದಿಷ್ಟು ವಿಡಿಯೋಗಳನ್ನ ಇಟ್ಕೊಂಡು ಸಾಕಷ್ಟು ಟ್ರೋಲ್ ಮತ್ತೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗಿದ್ವು. ಈ ಬಗ್ಗೆ ಸಾನ್ವಿ ಸುದೀಪ್ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡು, ಅಂದ್ರೆ ನನ್ನ ದೇಹ ಅಂದ್ರೆ ಚರ್ಚೆಯ ವಿಷಯವಲ್ಲ, ಅದು ನಿಮ್ಮ ಅಭಿಪ್ರಾಯ ಏನಾದ್ರೂ ಬೇಕಾದ್ರೆ ಅಥವಾ ನಿಮ್ಮ ಸಲಹೆ ಏನಾದ್ರೂ ಬೇಕಾದ್ರೆ ನಾನು ಖಂಡಿತ ತಗೊಳ್ತೀನಿ, ಇದು ಚರ್ಚೆ ಮಾಡುವಂತ ವಿಷಯ ಅಲ್ಲ ಅನ್ನೋ ಒಂದಿಷ್ಟು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಾಕಿ ಅವ್ರಿಗೆ ಒಂದು ಟಕ್ಕರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುದೀಪ್ ಅವರು ಕೂಡ ಅವರ ಮಗಳ ಬಗ್ಗೆ ಒಂದಿಷ್ಟು ಹೆಮ್ಮೆಯ ಮಾತುಗಳನ್ನ ಆಡ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಟ್ರೋಲು ಮತ್ತೆ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ ಬಂದಂತ ಸಂದರ್ಭದಲ್ಲೂ ಇದೇ ರೀತಿಯಾದಂತಹ ಏನಾದ್ರೂ ಸಂದರ್ಭ ಬಂದ್ರೆ ನನ್ನ ಮಗಳು ನನಗಿಂತ 10 ಪಟ್ಟು ಸ್ಟ್ರಾಂಗ್ ಆಗಿದ್ದಾಳೆ, ಇದನ್ನೆಲ್ಲವನ್ನು ಎದುರಿಸುತ್ತಾಳೆ ಅನ್ನೋ ಒಂದು ಮಾತುಗಳನ್ನ ಸುದೀಪ್ ಅವರು ನಿನ್ನೆ ಕೂಡ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಸಾನ್ವಿ ಸುದೀಪ್ ಅವರು ಟ್ರೋಲ್ ಮಾಡಿದಂತವ್ರಿಗೆ, ಕೆಟ್ಟ ಕಮೆಂಟ್ ಅನ್ನ ಮಾಡಿದಂತವ್ರಿಗೆ ಟಕ್ಕರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನದಲ್ಲಿ ಏನಾದ್ರು ಕಾನೂನು ಹೋರಾಟಕ್ಕೆ ಮುಂದಾಗಬಹುದೇನೋ, ಯಾಕಂದ್ರೆ ಸುದೀಪ್ ಅವರು ಒಂದು ತೆರೆ ಎಳೆದಿದ್ರು ಈ ಕಿತ್ತೋದ ಕಮೆಂಟ್ಸ್ ಗಳಿಗೆ, ಕಿತ್ತೋದ್ ನನ್ನ ಮಕ್ಕಳಿಗೆ ನಾನು ರಿಪ್ಲೈ ಕೊಟ್ಕೊಂಡು ನನ್ನ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಮಮತಾ, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.